ಇದುವರೆಗೂ ಸಿಂಹಾಸನದಲ್ಲಿ ಕುಳಿತು ಅವನಾವನೋ ನಿನ್ನ ದೇವನು, ಅವನಾವನೋ ಶನಿ ಎನ್ನುತ್ತಿದ್ದೆಯಲ್ಲ. ಆ ರವಿನಂದನ ಛಾಯಾತನೆಯ ಶನಸ್ಥರನೇ ನಾನು. ತ್ರಿಮೂರ್ತಿಗಳ ಆಶೀರ್ವಾದ ಮಾಡಿ ಅಷ್ಟದಿಕ್ಪಾಲಕರ ಕೃಪೆಯನ್ನು ಪಡೆದು ಲಕ್ಷ್ಮಿ ಸರಸ್ವತಿ ಪಾರ್ವತಿಯರ 3 ಶಕ್ತಿಗಳು ನನ್ನೊಳಗೆ ಅಡಕ ಮಾಡಿಕೊಂಡು ಕಲಿಯುಗದಲ್ಲಿ ಎದುರಿಲ್ಲದಂತೆ ಮೆರೆಯುತ್ತಿರುವ ದೈವ ನಾನು. ಏನು ಬಗಳಿದೆ ನರಾಧಮ, ಅವನಾವನೋ ನೀಚ ಶನಿ ಎಂದೆಯಲ್ಲ, ಅವನಾವ ಧೀರ ಎಂದೆಯಲ್ಲ. ಎಲ್ಲಿ ಏನಾಯಿತು ನಿನ್ನ ಸೈನ್ಯ? ಈ ಶನಿಯ ಪದತಲವನ್ನೊತ್ತಿದ ಕ್ಷಣವೇ ನಿನ್ನ ಸಿಂಹಾಸನದಿಂದ ಉರುಳಿ ಬಂದು ನನ್ನ ಪಾದದ ಮೇಲೆ ಬಿದ್ದೆ ನೀನು. ಎಲಾ ನರ ಹುಳುವೆ, ನಿನಗಿಷ್ಟು ಸಖ್ಯೆ? ಅದಮ ಕೇಳು, ಬಿಡದೆ ಕಾಡುವೆ ಅದಮನೆಲಿಲ್ಲ, ಬಿಡದೆ ಕಾಡುವೆ ಅದಮನೆಲಿಲ್ಲ. ಕಾಡಿಗಟ್ಟುವೆ ಕಳ್ಳನೆನಿಸುವೆ, ಕಾಡಿಗಟ್ಟುವೆ ಕಳ್ಳನೆನಿಸುವೆ. ಕರಾಚರಣೆಗಳ ಕಳಿಸುವೆ ಬಿಡದೆ, ಕರಾಚರಣೆಗಳ ಕಳಿಸುವೆ ಬಿಡದೆ. ಬಿಡುವುದಿಲ್ಲ ಕೇಳೋ ಅದಮ, ಬಿಡುವುದಿಲ್ಲ ಕೇಳೋ. ಬಿಡುವುದಿಲ್ಲ ಕೇಳೋ ಅದಮ, ಬಿಡುವುದಿಲ್ಲ ಕೇಳೋ. ಇದು ನಿನ್ನ ತಪ್ಪಲ್ಲ ವಿಕ್ರಮ. ಪೂರ್ವ ಜನ್ಮ ಪುಣ್ಯ ಬಲದಿಂದ ಈ ಜನ್ಮದಲ್ಲಿ ಒದಗಿ ಬಂದಿರುವ ರಾಜಮತದ ಭೋಗವು ಪಿತ್ತದಂತ ನಿನ್ನ ನತ್ತಿ ಹತ್ತಿ ಪಿತ್ತ ವಿಕಾರದಿಂದ ಇಂದು ಮುಂದಿನ ಪರಿಜ್ಞಾನವಿಲ್ಲದೆ ಮನ ಬಂದಂತೆ ನನ್ನನ್ನು ಮಾತನಾಡುತ್ತಿರುವೆಯಾ ನರಕುಲ್ಲಿಯೇ? ಹೇಳು, ಇದುವರೆಗೂ ರಾಜರ್ಷಿಗಳು, ಬ್ರಹ್ಮರ್ಷಿಗಳು, ತ್ರಿಮೂರ್ತಿಗಳು, ಅಷ್ಟದಿಕ್ಪಾಲಕರು, ನನ್ನ ಸಹವರ್ತಿಗಳಾದ ಅಷ್ಟಮ ಗ್ರಹಗಳನ್ನ ಬಿಡದೆ ಕಾಡಿದ್ದೇನೆ. ಆದರೆ ನರಾಧಮ ನಿನ್ನಷ್ಟು ತುಚ್ಛವಾಗಿ ನನ್ನನ್ನಾರು ನಿಂದಿಸಿರಲಿಲ್ಲ. ಹೇಳು, ಚಪ್ಪಾಳೆ ತಟ್ಟಿ ಅವನಾವ ಶನಿ ಎಂದೆ, ತೊಡೆ ತಟ್ಟಿ ಅವನಾವ ಧೀರನೆಂದೆ. ಮದರಿಂದ ಮೆರೆಯುತ್ತಿರುವ ನಿನ್ನ ಕರಚರಣಗಳನ್ನು ಕಡಿಸದೆ ಹೋದರೆ ನಾ ರವಿನಂದನನಲ್ಲ. ಕೇಳು, ಒಗಳು ಬಡರಿರುವರು ನಿನ್ನ ಸುತ್ತ, ಮಾತು ಕೇಳುವ ಮಂತ್ರಿ ಇರುವನು. ಅವರೆಲ್ಲರಿಂದ ದೂರ ಮಾಡಿ ಅರಣ್ಯ ಕಟ್ಟಿ ಅನ್ನಕ್ಕಾಗಿ ಅಲಿಯುವಂತೆ ಮಾಡಿ ಕಡು ಕಷ್ಟದೊಳಗೆ ನಿನ್ನನ್ನು ಕುಲಗಡಿಸದೆ ಹೋದರೆ ನಾ ಛಾಯಾ ಮಾತಾಡಲ್ಲ. ಈ ಮಾತು ಸತ್ಯ. ಆರ್ಭಟಿಸುತ್ತಿರುವ ಭಗವಂತನನ್ನು ಕಂಡು ಓಡೋಡಿ ಬಂದು ಆ ವಿಕ್ರಮ ರಾಜ ಸ್ವಾಮಿಯ ಪಾದವನ್ನಿಡಿದು, ದೇವಾ, ಪರಮಾತ್ಮ, ಶನೇಶ್ವರ ದೇವ, ತೊದಲು ನುಡಿಗಳ ತಪ್ಪು ಮಾಡಿಬಿಟ್ಟೆ. ತಂದೆ ನೀನು, ಕಂದ ನಾನು, ಮನ್ನಿಸಲಾರೆಯ. ಕೋಪವು ಏತಕೋ ಕಾಲನ ಗಜನೆ, ಕೃಪೆಯನು ಮಾಡೋ ಮನ್ನಿಸೋನಲ್ಲ. ಕೃಪೆಯನು ಮಾಡೋ ಮನ್ನಿಸೋಯಲ್ಲ. ಅಪರಾಧಿ ನಾನು
ಮುನಿದರೆ ನೀನು ಉಳಿವೆನೆ ನಾನು ದೇವಾ ಶನಿದೇವಾ ಮುನಿದರೆ ನೀನು ಉಳಿವೆನೆ ನಾನು ನರಮಾನವ ನಾನು ದೇವನು ನೀನು ನರಮಾನವ ನಾನು ದೇವನು ನೀನು ಕೇಳೋ ಮೊರೆಯ ದೇವಾ ಎನ್ನ ಮನ್ನಿಸಲಾರೆಯ ಕೋಪವ ಮಾಡ್ಪರೆ ಶನಿದೇವಾ ಕೋಪವ ಮಾಡ್ಪರೆ ಶನಿದೇವಾ ಕಾಲದ ರಜನೆ ಕೃಪೆಯನ್ನು ಮಾಡೋ ಕಾಲದ ರಜನೆ ಕೃಪೆಯನ್ನು ಮಾಡೋ ದೇವಾ ಶನಿದೇವಾ ತೇಜ ಶನಿದೇವರ ಪಾದಕ್ಕೆ ಗೋವಿಂದ ಪರಮಾತ್ಮ ಸಾವಧಾನ ಸಮಾಧಾನಗಳಿರಬೇಕಾದ್ದು ದೇವರಲ್ಲಿಯೇ ಹೊರತು ಮಾನವನಲ್ಲಿ ಸಾಧ್ಯವಿಲ್ಲ ಸ್ವಾಮಿ. ಹರಿಷಡ್ವರ್ಗಗಳ ವಶವಾಗಿ ಪಂಚೇಂದ್ರಿಯಗಳ ಹಿಡಿತಕ್ಕೆ ಸಿಲುಕಿ ಬದುಕುವ ಮಾನವ ನಾನು. ಎಂದಿಗೂ ಯಾರ ಬಗ್ಗೆಯೂ ಅಪಚಾರ ನುಡಿದವನಲ್ಲ, ತಿಳಿಯದೆ ಇನ್ನೊಂದು ವಿಚಾರವಾಗಿ ಮಾತನಾಡಿದವನಲ್ಲ. ಆದರೆ ಮಹಾನುಭಾವ, ಇದಾವ ಅವಗೇಳಿಯೋ ಕಾಣೆ, ಇದೆಂತ ಕೆಟ್ಟ ಗಳಿಗೆಯೋ ಕಾಣೆ ಸ್ವಾಮಿ. ಅರಿವಿಲ್ಲದೆ ನಿನ್ನ ನಿಂದಿಸಿದೆ, ನನಗೆ ಗೊತ್ತಿಲ್ಲ ಸ್ವಾಮಿ. ಅರಿವಿಲ್ಲದೆ ನಿನ್ನ ನಿಂದಿಸಿದೆ. ಆ ಕ್ಷಣದಲ್ಲಿ ನನ್ನನ್ನು ನಾನು ಮರೆತು ಬಿಟ್ಟಿದ್ದೆ ಸ್ವಾಮಿ. ದಯಮಾಡಿ ಈ ಪಾಮರನನ್ನು ಮನ್ನಿಸು ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಕೋಪಗೊಂಡ ಕಾಲನಾಗ್ರಜ ಝಾಡಿಸಿದ. ಎಲ್ಲಾ ದುರಾತ್ಮ, ರಾಜನಾದವನು ನೀನು, ಸಕಲ ವಿದ್ಯಾ ಪಾರಂಗತ, ವಿವೇಕ ತುಂಬಿರಬೇಕಾದ ನೀನು ಅವಿವೇಕಿಯಾದದ್ದರ ಫಲ ಅನುಭವಿಸಿಯೇ ತೀರಬೇಕು. ನಿನ್ನರಮನೆಯ ದ್ವಾರ ಬಾಗಿಲು ಕಾಯುವ ಸೇವಕ ಅರಿವು ತಪ್ಪಿದ್ದರೆ ಮನ್ನಿಸುತ್ತಿದ್ದೆ. ನಿನ್ನ ಮನೆಯ ಊಳಿಗವನಾಗಿರುವ ಮಂತ್ರಿ ನನ್ನ ಬಗ್ಗೆ ಅಬದ್ಧ ನುಡಿದರೂ ಮನ್ನಿಸುತ್ತಿದ್ದೆ. ಯಾರು ನೀನು? ಕಲಿಯುಗದಲ್ಲೇ ಶ್ರೇಷ್ಠನೆಂದು ಮೆರೆಯುತ್ತಿರುವ ವಿಕ್ರಮ ಭೂಪಾಲ. ನಿನಗೆ ವಿದ್ಯೆಯಲ್ಲ ಕೇಳು, ಅಹಂಕಾರ. ಯಾರೇನು ಮಾಡಬಲ್ಲರು ಎಂಬ ಅಹಂಕಾರ ಮನೆ ಮಾಡಿ ನನ್ನನ್ನು ನಿಂದಿಸಿದ್ದರ ಫಲವನ್ನು ಅನುಭವಿಸಿಯೇ ತೀರಬೇಕು. ಇದೋ ನಿನ್ನ ಜನ್ಮರಾಶಿ ಪ್ರವೇಶ ಮಾಡ್ತಿದ್ದೇನೆ ಅಂತ ಹೇಳಿ ಆ ಕಾಲನಾಗ್ರಜ ಕುಪಿತನಾಗಿ ಶಪಥಗೈದು ಅದೃಶ್ಯನಾಗ್ತಾ ಇದ್ದಾನೆ.